ಆಚಾರ್ಯ ಚರ್ಚೆ ಮಾಡಿದ್ರು ಸಿದ್ಧಾಂತ, ಕನ್ಕ್ಲೂಷನ್ ಮಾತ್ರ ಹೇಳ್ತಾರೆ. ಯಾವಾಗ ಸೈನ್ಸ್ ಬೆಳೆದಾಗ ಸೂತ್ರ ಕನ್ಕ್ಲೂಷನ್ ಮಾತ್ರ, ರಿಸಲ್ಟ್ ಮಾತ್ರ ಥಿಯರಿ ಹೇಳೋದಿಲ್ಲ. ಹಾಗೆ ಆಚಾರ್ಯ ರಿಸಲ್ಟ್ ಮಾತ್ರ ಹೇಳ್ತಾರೆ, ಅದರ ಥಿಯರಿ ಎಲ್ಲ ನಾನು ಕೆಳಗೆ ಕೊಟ್ಟು ಈ ಗ್ರಂಥಗಳು ಹೀಗಿದೆ, ಅದಕ್ಕೋಸ್ಕರ ಆಚಾರ್ಯ ಹೀಗೆ ಹೇಳಿದರು ಅಂತ ಮೂಲಕ್ಕೆ ಅನುಗುಣವಾಗಿ ಈ ಪುರಾಣಗಳ ಸಮಗ್ರ 18 ಪುರಾಣಗಳು, ರಾಮಾಯಣ, ಭಾರತ, ಇದಿಷ್ಟು ನನ್ನ ಕಣ್ಮುಂದೆ ಇಟ್ಕೊಂಡು 3-4 ವರ್ಷಗಳಲ್ಲಿ ಗ್ರಂಥ ಬರಲು. ಯಾಕಂದ್ರೆ ಮನೆಯಲ್ಲೇ ಇದ್ದಿದ್ದು 1 ವರ್ಷ ಆಗ್ತಿರ್ತಾರೆ, ನೀವು ಸುತ್ತಾಡುವಾಗ ಹಾಗಾಗಿ ಬಿಡುವಾದಾಗೆಲ್ಲ 3-4 ವರ್ಷದಿಂದ ಇನ್ನೂ ಪೂರ್ತಿಯಾಗೇ ಬಂದಿದೆ ಈ ಗ್ರಂಥ. ಸುಮಾರು 2,000 ಪುಸ್ತಕಗಳು. ಆಮೇಲೆ ಒಂದು ಈ ತನಕ ಪ್ರಾಚೀನ ವ್ಯಾಖ್ಯಾನಕಾರರು ಈ ಕೆಲಸ ಮಾಡಿಲ್ಲ. ಪಾಠಪ್ರವಚನ ಮಾಡೋ ಹೇಳ್ತಾ ಇದ್ರು, ಬರಲಿಲ್ಲ ಏನೇನು ಪುರಾಣದಲ್ಲಿ ಅದನ್ನೇ ಆಚಾರ್ಯ ಪರಿಹಾರ ಮಾಡಿದ್ರು. ಅದನ್ನು ಯಾವ ವ್ಯಾಖ್ಯಾನಕಾರರು ಬರೀಲಿಲ್ಲ. ಸರಿ, ಅವ್ರು ಬರೀಲಿಲ್ಲ. ಅವ್ರಿಗೆ ಏನಂದ್ರೆ ಅವರಿಗೆ ಸ್ಮರಣ ಶಕ್ತಿ ಇತ್ತು, ಹೇಳ್ತಿದ್ರು ನೆನಪಿನಲ್ಲಿ. ಅದನ್ನು ಬರೆದಿಲ್ಲ, ಯಾರು ಬರೀಲಿಲ್ಲ. ನಾವೇನು ಬರೀದಿದ್ರೆ ಯಾರು ಹೇಳೋದನ್ನು ಬರ್ತೇ ಹೋಗುತ್ತೆ, ಪೂರ್ತಿ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನೊಂದು ದಾಖಲೆ ಮಾಡಿ ಬಿಡೋಣ. ಬರಲಿ, ಒಂದು ಪುರಾಣಗಳ ಪರಸ್ಪರ ಪುರಾಣಗಳನ್ನು ಕೋಟ್ ಮಾಡಿ ಅದನ್ನು ಹೇಗೆ ಆಚಾರ ಪರಿಹಾರ ಮಾಡಿದ್ದಾರೆ ಅನ್ನೋದನ್ನ ಉಲ್ಲೇಖ ಮಾಡಿದೆ ಪ್ರತಿಯೊಂದು ಕಡೆ, ಎಲ್ಲೆಲ್ಲಿ ಅಂತಹ ಪ್ರಸಂಗಗಳು ಬರುತ್ತೆ. ಆಮೇಲೆ ಪೂರ್ಣ ಪ್ರಜ್ಞ ಪ್ರಯೋಗೇಶು ದರ್ಶಿತ ವಿಪುಲಾರ್ಥದ, ಅದನ್ನು ಮುಂದೆ ತೋರಿಸ್ತೇನೆ. ಇವಾಗ ಪೂರ್ಣ ಆಚಾರ್ಯರು ಒಂದು ವಾಕ್ಯ ಪ್ರಯೋಗ ಮಾಡಿದರೆ ಸಾಮಾನ್ಯ ನಿಮಗೆ ಗೊತ್ತಿದೆ, ನೀವೆಲ್ಲರೂ ಮುಂದೆ ಗೊತ್ತಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಗೊತ್ತಿದ್ದೀರಾ. ಮಹಾಭಾರತ ಅರ್ಥನೇ ಪಾಠ ಕೇಳಿರ್ತೀವಿ. ಮಹಾಭಾರತ ಒಂದು ಅರ್ಥ ಹೇಳಿಕೊಂಡು ಹೋಗ್ತಾರೆ. ಆದರೆ ವಿಶೇಷ ಏನು ಅಂದರೆ ಆಚಾರ್ಯರ, ನಾನು ಅದನ್ನು ಇವತ್ತು ಅವಕಾಶ ಇಲ್ಲ, ನಾಳೆ ಹೇಳ್ತೇನೆ. ಒಂದೊಂದು ಶಬ್ದಗಳನ್ನು ಪ್ರಯೋಗ ಮಾಡುವಾಗ ಅಪ್ಪನ್ನ ಹೇಳ್ತಾರೆ, ಶ್ಲೇಷ. ಯಮಕ ಭಾರತದಲ್ಲಿ ಹೇಗೆ ಪನ್ನಿದೆ ಅದೇ ಅತಿ ವಿಚಿತ್ರ, ಒಂದು ಶಬ್ದಕ್ಕೆ 8 ಅರ್ಥ ಬರುವ ಹಾಗೆ ಬರೀತಾರೆ. ಆ ಪದಗಳನ್ನು ಹಾಗೆ ಕೂಡಿಸ್ತಾರೆ. ಅದನ್ನು ಉದಾಹರಣೆ ನಾಳೆ ಹೇಳ್ತೇನೆ. ಸದಾ ಸದಾತ್ಮಜ್ಞನದಿ ವೀರಾಭ್ಯ, ಇಲ್ಲಿ ಸದಾ ಯಾವಾಗಲೂ ಸದಾ ಆತ್ಮಜ್ಞ ಪರಿಶುದ್ಧನಾದ ನಿರ್ಗುಣನಾದ ಪರಮಾತ್ಮನನ್ನು ತಿಳಿದ ಜ್ಞಾನಿಗಳೆಂಬ ನದಿ ಬಿಗಿಗಳಿಂದ ಆಭ್ಯ ಹೊಂದಲ್ಪಡುವ ಭೂತದಲ್ಲಿ ಪಾಠ ಆಗೋಯ್ತು. ಹಿಂಗೆ ಹೇಳಲಿಕ್ಕೆ ಸದಾ ಸದಾತ್ಮಜ್ಞ ನದಿ ವೀರಾಭ್ಯ ಅನ್ನೋದನ್ನ ನೀವು ಆ ಶಬ್ದಗಳನ್ನ ಒಡೆದು ನೋಡಿದರೆ ಸುಮಾರು 8-10 ಬಗೆಯ ಅರ್ಥ ವಿಶೇಷ ಗುಣವಿಶೇಷಗಳನ್ನು ಹೇಳ್ತಾರೆ. ನೀವು ಸುಮ್ಮನೆ ಸಣ್ಣ ಸದಾತ್ಮಜ್ಞ ಅಂದ್ರೆ ನಿರ್ದುಷ್ಟನಾದ ದೋಷ, ನಿರ್ದುಷ್ಟನಾದ ಭಗವಂತನನ್ನು ತಿಳಿದ. ಸದಿತಿ ಪ್ರಾಣ ಆಚಾರ್ಯರು ಮಾತು. ಅದರಿಂದ ಸದ್ದು ಅಂದರೆ ಪ್ರಾಣದೇವರು, ಆತ್ಮ ಅಂತ ಪರಮಾತ್ಮ, ಪ್ರಾಣನಾರಾಯಣರನ್ನು ತಿಳಿದ ಮಾತು. ಇದು ಯಾವ 2 ತರುವ ಅರ್ಥ ಅಲ್ಲ. ಶಬ್ದತಃ ಮೊದಲು ಸದಾತ್ಮ ಅಂದ್ರೆ ನಾರಾಯಣ, ಮತ್ತೆ ನೀವು ಸ್ವಲ್ಪ ಬಿಡಿಸಿದ್ರೆ ಸದ್ದು ಅಂದರೆ ಪ್ರಾಣದೇವರು, ಆತ್ಮ ಅಲ್ಲ. ಹೀಗೆ ಇದು ಅನೇಕ ವಿಧ ಇದೆ. ಅವಕಾಶ ಇದ್ದು ನಾನು ಹೇಳ್ತೇನೆ. ಒಂದು ವಿಶೇಷಣ ಹಾಕಿದರೆ ಆಚಾರ್ಯರು ಅದರಲ್ಲಿ ಅನೇಕ ವಿಧವಾದ ಅರ್ಥದಲ್ಲಿ ತೆಗೆದುಕೊಳ್ಳುತ್ತೆ. ಇದು ಪನ್ ಶ್ಲೇಷ. ಅದನ್ನ ಯಮಕ ಭಾರತದಲ್ಲಿ ನರಹರ ತೀರ್ಥರು ಮಾಡಿ ತೋರಿಸಿದ್ದಾರೆ. ನರಹರ ತೀರ್ಥರ ವ್ಯಾಖ್ಯಾನ ಓದಿದ ಮೇಲೆ ಇಲ್ಲಿ ಅದೇ ನರಹರ ತೀರ್ಥರ ವ್ಯಾಖ್ಯಾನ ಓದದೇ ಇದ್ದರೆ ಇದು ಹೊಡಿತಿತ್ತು ಅಲ್ವ. ನರಹರ ತೀರ್ಥರ ವ್ಯಾಖ್ಯಾನದಲ್ಲಿ ಅವರ ಆಚಾರ್ಯ ಒಂದೊಂದು ಶಬ್ದಗಳಿಗೆ ಇಷ್ಟು ಬಗೆಯಿಂದ ಉದಾಹರಣೆ ವ್ಯಾಸ ಅಂದರೆ ತುಂಬಾ ಅರ್ಥವಾಗಿದ್ದಾರೆ ವ್ಯಾಸ ನರಹರ ತೀರ್ಥರು. ಅದನ್ನು ನೋಡಿದ ಮೇಲೆ ನಾವು ಇನ್ನೂ ಕೆಲವು ಅಕ್ಷರಗಳನ್ನು ಸೇರಿಸಿ ಬರ್ತೇವೆ. ಹಾಗೆ ಒಬ್ಬರು ಒಂದು ಮಾರ್ಗದರ್ಶನ ಸಿಕ್ಬಿಟ್ರೆ ಅದನ್ನು ಬೆಳೆಸ್ಕೊಂಡು ಹೋಗುತ್ತಿರೋ ನರಹರ ತೀರ್ಥರು ಒಂದು ಯಮಕ ಭಾರತಕ್ಕೆ ವ್ಯಾಖ್ಯಾನ ಬರೆಯದೇ ಇರ್ತಿದ್ರೆ ಆಚಾರ್ಯರ ಶಬ್ದದ ಅನೇಕ ಅರ್ಥದಲ್ಲಿ ಆ ಕಲ್ಪನೆ ಬರ್ತದೆ. ಅದ್ಭುತವಾದ ವ್ಯಾಖ್ಯಾನ ಬರೆದು ನರಹರ ತೀರ್ಥರು. ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಬಂದ ಪದಗಳಿಗೆ ನಾವು ಯಾವ್ಯಾವ ಶಬ್ದಗಳಿಗೆ ಬೇರೆ ಬೇರೆ ಅರ್ಥ ಮಾಡಿ ಅನೇಕ ಗುಣವಾಕ್ಯ ಮಾಡಿ ಸಾಧ್ಯ. ಅನೇಕ ಅರ್ಥ ಯಾರು ಈ ಮೊದಲು ಇದಕ್ಕೆ ವ್ಯಾಖ್ಯಾನ ಬರೆದವರು ಇದನ್ನ ದಾಖಲೆ ಮಾಡಿದ್ದಾರೆ. ಒಂದು ವಿರೋಧ ಪುರಾಣಗಳ ಉದ್ಧಾರಪೂರ್ವಕ ಅವರ ಸಮನ್ವಯ. ಎರಡನೇದು ಅನೇಕ ಅರ್ಥತ್ವ ಒಂದೊಂದು ಶಬ್ದಕ್ಕೆ. ಮೂರನೇದು ಪಾಣಿನಿಯ ಸಾಧುತಾ ಸಾಧಿಕಾ ಪುನಃ ಪಾಣಿಗೆ ಯಾವುದನ್ನ ಸಾಧು ಶಬ್ದ ಕೇಳಿಲ್ಲವೋ ಅದನ್ನ ದಯವಿಟ್ಟಿದ್ದಾರೋ